ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಗೀಶ್ ಕಿಚನ್ಗೆ ಆದರವಾದ ಸ್ವಾಗತ. ಇವತ್ತು ನಾವು ಕುಲ್ಚಾ ಪರೋಟ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಸ್ವಲ್ಪ ಉಪ್ಪು, ಅರ್ಧ ಚಮಚದಷ್ಟು ಸಕ್ಕರೆ, ಅರ್ಧ ಚಮಚದಷ್ಟು ಬೇಕಿಂಗ್ ಪೌಡರ್ ಹಾಗೂ 1 ಚಿಟಿಕೆ ಬೇಕಿಂಗ್ ಸೋಡಾ, 1 ಕಪ್ ಮೊಸರು, ಉಗುರು ಬೆಚ್ಚಗಿನ ನೀರು ಹಾಗೆ 1 ಚಮಚ ತುಪ್ಪ. ಎಣ್ಣೆಯನ್ನು ಕೂಡ ಹಾಕೋಬೋದು. ಈ ಮಿಶ್ರಣಕ್ಕೆ 1 ಕಪ್ ಮೈದಾವನ್ನು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನೀರು ಬೇಕಾದರೆ ಮಧ್ಯದಲ್ಲಿ ಹಾಕೋಬೋದು. ಮೃದುವಾಗಿ ಕಲಿಸ್ಕೊಂಡಿರಬೇಕು, ಚಪಾತಿ ಹಿಟ್ಟಿನ ಥರ ಸಾಫ್ಟ್ ಆಗಿರಬೇಕು. ಹಾಗೆ ಮೇಲ್ಗಡೆ ಎಣ್ಣೆ ಅಥವಾ ತುಪ್ಪವನ್ನು ಸವರ್ಕೊಂಡು 30 ನಿಮಿಷಗಳ ಕಾಲ ಹಾಗೆ ಬಿಡಿ. ಈಗ ಹೂರಣ ತಯಾರಿಸ್ಕೊಳ್ಳೋದಕ್ಕೆ ಬೇಯಿಸಿದ ಆಲೂಗಡ್ಡೆ, ಬೇಯಿಸಿದನ್ನ ತುರ್ಕೊಂಡಿದ್ದೀವಿ. ಗಂಟಿದ್ರೆ ಪರೋಟ ಒಡೆದು ಹೋಗುತ್ತೆ ಮಧ್ಯದಲ್ಲಿ. ಈರುಳ್ಳಿ 1 ಕಪ್, ಸಣ್ಣಗೆ ಹೆಚ್ಕೊಂಡಿರುವಂಥ ಈರುಳ್ಳಿ, ಪುದೀನ 2 ಚಮಚ, ಕೊತ್ತಂಬರಿ ಸೊಪ್ಪು ಕೂಡ 1-2 ಚಮಚದಷ್ಟು, ಕಾಲು ಚಮಚದಷ್ಟು ಅಮೆಚೂರ್ ಪೌಡರ್, ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, 1 ಚಮಚದಷ್ಟು ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಚಮಚದಷ್ಟು ಕೊತ್ತಂಬರಿ ಪುಡಿ, ಕಾಲು ಚಮಚದಷ್ಟು ಅರಿಶಿನ, ಅರ್ಧ ಚಮಚದಷ್ಟು ಮೆಣಸಿನಕಾಯಿ, ಸ್ವಲ್ಪ ಓಂಕಾಳು, 1-2 ಚಿಟಿಕೆಯಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ಚೆನ್ನಾಗಿ ಕಲಿಸ್ಕೊಳ್ಳಿ. ಇಲ್ಲಿ ನಾವು 1 ಚಮಚ ನಿಂಬೆ ರಸ ಹಾಕೊಂಡಿದ್ದೀವಿ. ಆಮೆಚೂರಲ್ಲಿ ಕೂಡ ಹುಳಿ ಇರುತ್ತೆ, ನೋಡ್ಕೊಂಡು ಹಾಕೊಳ್ಳಿ. ಈ ರೀತಿಯಾಗಿ ಸಣ್ಣದಾಗಿ ಉಂಡೆಯನ್ನು ಮಾಡಿಕೊಂಡು ಮೊದಲಿಗೆ ಮೈದಾ ಹಿಟ್ಟಿನ ಇಲ್ಲಿ ತಯಾರಿಸ್ಕೊಂಡಿದ್ದೀವಿ, ಅದನ್ನು ಸಣ್ಣ ಚಪಾತಿಯನ್ನು ಮಾಡಿಕೊಂಡು ಹೂರಣವನ್ನು ಒಳಗಡೆ ತುಂಬಿಸ್ಕೋಬೇಕು. ಈ ರೀತಿಯಾಗಿ ಹೂರಣನ ಒಳಗಡೆ ತುಂಬಿಸ್ಕೊಳ್ಳಿ. ಹಿಟ್ಟು ಜಾಸ್ತಿ ಇದ್ದರೆ ಈ ರೀತಿ ತೆಕ್ಕೋಬೋದು. ಎಲ್ಲ ಕಡೆಯಿಂದ ಕವರ್ ಆಗಿದೆಯಾ ನೋಡಿಕೊಂಡು ಇದನ್ನು ಲಟ್ಟಿಸ್ಕೊಳ್ಳಿ. ನಂತರ ಸಣ್ಣದಿಂದ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕಾಯಿಸ್ಕೋಬೇಕು. ಕ್ರಿಸ್ಪಿಯಾಗಿ ಬೇಕು ಅನ್ನೋರು, ಸಾಫ್ಟ್ ಆಗಿರಲಿ ಅನ್ನೋರು ದೊಡ್ಡ ಉರಿಯಲ್ಲಿ ಕಾಯಿಸ್ಕೊಳ್ಳಿ. ಈ ರೀತಿ ಎರಡೂ ಕಡೆ ಸ್ವಲ್ಪ ಬೆಂದ ನಂತರ ಗೆಂಡ ಇರೋರು ಡೈರೆಕ್ಟ್ ಗೆಂಡದಲ್ಲಿ ಮಾಡ್ಕೋಬೋದು. ಗೆಂಡ ಇಲ್ಲದೆ ಇರೋರು ಈ ರೀತಿ ಒಲೆಯಲ್ಲಿ ಕಾಯಿಸ್ಕೊಳ್ಳಿ, ಡೈರೆಕ್ಟಾಗಿ ಬೆಂಕಿಯ ಮೇಲೆ. ಹೀಗೆ ತಯಾರಾಗುತ್ತೆ ಕುಲ್ಚಾ ಪರೋಟ. ಈ ರೆಸಿಪಿಯನ್ನು ಟ್ರೈ ಮಾಡಿ, ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಿಮ್ಮೊಂದಿಗೆ ಬರ್ತೀವಿ ಈಸಿಯಾದ ರೆಸಿಪಿಗಳೊಂದಿಗೆ.